massive protest is taking place over the NEET question paper leak, which has triggered nationwide concern among students and parents. The demonstration has been organized under the leadership of KPYCC State President Manjunath Gowda. The protest aims to raise strong objections against the alleged failure of the examination system, the NEET paper leak controversy and its impact on the future of lakhs of medical aspirants across the country. The organizers have also strongly criticized the Narendra Modi-led central government, accusing it of failing to maintain transparency and integrity in the examination process. Now let us talk to the protesters to know more about the issue. ಕೇಂದ್ರ ಸರ್ಕಾರ ಈ ಒಂದು ನೀಟ್ ಕ್ವಶನ್ ಪೇಪರನ್ನು ಲೀಕ್ ಮಾಡಕ್ಕೆ ಬಿಟ್ಟಿದ್ದಾರೆ. ಇದರಿಂದ ಯಾರಿಗೆ ತೊಂದರೆ ಆಗಿದೆ? ಸಾಮಾನ್ಯ ಜನರಿಗೆ ತೊಂದರೆ ಆಗಿದೆ. 22 ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಇದಕ್ಕೆ ಕಾರಣ ಯಾರು? ಕೇಂದ್ರ ಸರ್ಕಾರನೇ ಕಾರಣ. ಎಕ್ಸಾಮನ್ನು ಮಾಡಿ ಮತ್ತೆ ಎಕ್ಸಾಮನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಸಡ್ಡೆ ಮಾತುಗಳನ್ನು NTA ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಕಾರಣ ಯಾರು? ಕೇಂದ್ರ ಸರ್ಕಾರನ, ಅಮಿತ್ ಶಾನ, ಮೋದಿಯವರ. ಆದರೆ ಈ ರೀತಿಯ ಏನು ಕ್ವಶನ್ ಪೇಪರ್ ಲೀಕ್ಗಳು ಯಾಕೆ ಆಗ್ತಾ ಇದೆ? ಮಧ್ಯಪ್ರದೇಶದಲ್ಲಿ 2015ರಲ್ಲಿ ವ್ಯಾಪಕ ಹಗರಣ ಆಯಿತು, ನೂರಾರು ಕೊಲೆಗಳಾದವು. 2018ರಲ್ಲಿ CBSE ಕ್ವಶನ್ ಪೇಪರ್ ಲೀಕ್ ಆಯಿತು. ಅವಾಗಲೂ ಕೂಡ ಸೆಕೆಂಡ್ PU ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಬರೆಯಂಗಾಯಿತು. 2024ರಲ್ಲಿ ಇದೇ ನೀಟ್ ಕ್ವಶನ್ ಪೇಪರ್ ಲೀಕ್ ಆಯಿತು, ಮತ್ತೆ ಎಕ್ಸಾಮ್ ಮಾಡೋಂಗಾಯಿತು. ಮತ್ತು 2026ರಲ್ಲೂ ಕೂಡ ನೀಟ್ ಎಕ್ಸಾಮು ಮತ್ತೆ ಲೀಕ್ ಆಗಿದೆ, ಮತ್ತೆ ಎಕ್ಸಾಮನ್ನು ಮಾಡೋಕ್ಕೆ ಮಾಡ್ತೀವಿ ಅಂತ NTA ಮತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ಪಾರದರ್ಶಕ ಎಕ್ಸಾಮನ್ನು ಮಾಡೋದಕ್ಕೆ ತಮ್ಮ ಕೈಲಿ ಆಗಲ್ಲ. ವಿದ್ಯಾರ್ಥಿಗಳ ಏನು ಮೌಲ್ಯವಾದ ಸಮಯವನ್ನು ಅವರು ಓದ್ಕೊಂಡಿದ್ದ ದಿನಗಳನ್ನು ಹಾಳು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಏನು ಬಡ ವಿದ್ಯಾರ್ಥಿಗಳಿದ್ರು, ಕೂಲಿ ಕಾರ್ಮಿಕರ ಮಕ್ಕಳಿದ್ರು, ರೈತರ ಮಕ್ಕಳಿದ್ರು, ಯಾರೋ ಸಾಲ ಮಾಡಿ ವಿದ್ಯಾಭ್ಯಾಸಕ್ಕೆ ಕೋಚಿಂಗ್ಗೆ ಕಾಸು ಕೊಟ್ಟಿರ್ತಾರೆ. ಅವರು ಒಂದ್ಸಲ ಆಲ್ರೆಡಿ ಎಕ್ಸಾಮ್ ಬರ್ದಾಗಿದೆ, ಇವಾಗ ಮತ್ತೆ ಎಕ್ಸಾಮ್ ಮಾಡ್ತೀವಿ ಅಂತಂದರೆ ಅವರು ಯಾವ ಪರಿಸ್ಥಿತಿಗೆ ಹೋಗ್ತಾರೆ? ಅವ್ರ ಖರ್ಚು ವೆಚ್ಚವನ್ನು ಯಾರು ಕೊಡ್ತಾರೆ? ಇದಕ್ಕೆ ಕಾರಣ ಯಾರು? ಈ ರೀತಿಯ ಕೆಲಸವನ್ನು ಕೇಂದ್ರ ಸರ್ಕಾರ ನಿಲ್ಲಿಸಬೇಕು. ಸರಿಯಾದ ರೀತಿಯಲ್ಲಿ ಎಜುಕೇಷನ್ ಕೊಡೋದಕ್ಕಾಗಲ್ಲ ಅಂತಂದರೆ ತಾವು ಕೇಂದ್ರ ಸರ್ಕಾರದಲ್ಲಿ ಕುಳಿತು ಕೂಡ ವೇಸ್ಟ್ ಆಗುತ್ತೆ. ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಎಲೆಕ್ಷನ್ ಮಾಡೋಕ್ಕೆ ಗೊತ್ತೇ ಹೊರತು ಎಕ್ಸಾಮ್ ಮಾಡೋಕ್ಕೆ ಗೊತ್ತಿಲ್ಲ. ಎಲೆಕ್ಷನ್ನು ಕೂಡ ಫೋರ್ಜರಿ ಮಾಡ್ತೀರಾ, ಎಕ್ಸಾಮನ್ನು ಕೂಡ ಫೋರ್ಜರಿ ಮಾಡೋಕ್ಕೆ ಹೋಗಿದ್ದೀರಾ. ಇದರಿಂದ ಆಚೆ ಬಂದಿದೆ ಕ್ವಶನ್ ಪೇಪರ್ ಲೀಕು. ಒಂದನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ಇದರಿಂದ ದೊಡ್ಡ ಮಾಫಿಯಾ ಇದೆ. ಮಾಫಿಯಾದಿಂದ ಮಾತ್ರ ಕ್ವಶನ್ ಪೇಪರ್ ಲೀಕ್ ಮಾಡೋದಕ್ಕಾಗೋದು. ಜೊತೆಗೆ ಯಾರು ಲೀಕ್ ಮಾಡಿದಾರಲ್ಲ ಅವರು ಕೂಡ ಮಾಫಿಯಾ ಇದ್ದಾರೆ. ಯಾರಿಗೆ ಕ್ವಶನ್ ಪೇಪರ್ ಲೀಕ್ ಸಿಕ್ಕಿರಲಿಲ್ಲ ಅವರು ಈಗ ಆಚೆ ಬಂದು ಲೀಕ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಮೋದಿ, ಅಮಿತ್ ಶಾ ಕೆಳಗಡೆ ಇರುವಂಥ ಕಾರ್ಪೊರೇಟ್ ಕಂಪನಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳುಗಳಿಗೆ ಈ ಕ್ವಶನ್ ಪೇಪರ್ ಸಿಕ್ಕಿರಲಿಲ್ಲ. ಅದರಿಂದ ಈ ಲೀಕ್ ಆಚೆ ಬಂದಿದ್ದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೊಣೆಗಾರಿಕೆಯನ್ನು ಹೊರಬೇಕು ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. आज का आके नीट एग्ज़ाम का जो पेपर लीक हुआ है, ये 10 साल के अंदर, जब से मोदी गवर्नमेंट 11 साल से आई है, 11 साल के अंदर 2 बार लीक हो गया है नीट का पेपर. सिर्फ ये CBI इंक्वायरी करने की मांग करते हैं. सिर्फ CBI इंक्वायरी जब एक्शन में आती है तब पता नहीं चलता है कि CBI इंक्वायरी में क्या रिजल्ट आके है. खाली पेपर लीक करते हैं. और BJP जो मोदी है, अमित शाह है, यही है माफिया जो पेपर लीक करते हैं. जो अंबानी जैसे बड़े बड़े लोग हैं, अडानी जैसे बड़े बड़े जो उनके साथ में बैठने उठने वाले हैं, उनके बच्चों के लिए पेपर लीक होता है. वो पेपर लीक होते होते पूरी हिंदुस्तान में फैलता है. आज पेपर लीक क्यों हो रहा है? क्योंकि मोदी जो ऑलरेडी कॉम्प्रोमाइज़ है, पूरी दुनिया के अंदर कॉम्प्रोमाइज़ है, ट्रंप के साथ कॉम्प्रोमाइज़ है, ईरान के खिलाफ चले गए हैं, इजराइल के साथ खड़े हैं. तो कॉम्प्रोमाइज़ हर जगह है, तो हिंदुस्तान में भी कॉम्प्रोमाइज़ है. आने वाले दिनों में आप लोग देखेंगे पेपर लीक नहीं हो गए हैं, इंडिया ही लीक हो गया है. एक देश का सबसे इम्पोर्टेंट सेक्टर होता है मेडिसिन. अब उसके अंदर भी क्या हम स्कैम करके पास होने वाले लोगों को अंदर भरने वाले हैं? क्या NTA जैसी संस्था क्या कर रही है? क्या वो कुछ काम भी कर रही है? अब क्या सिर्फ ये गरीब का बच्चा जो अच्छे अंक लाके मैं एक डॉक्टर बनूंगा एक सपना देखता था, क्या वो पूरा नहीं हो पाएगा? क्या अब इस देश सिर्फ प्राइवेट कोचिंग सेंटर से जो पास होते हैं, क्या यही लोग जो स्कैम करके पास होते हैं, जो कि पेपर ऑलरेडी लीक हो चुका है? अगर आप देखें तो 100 से ज़्यादा प्रश्न लीक हुए हैं उनके मॉक पेपर में, जो कि 600 मार्क्स से ज़्यादा अंक आने वाले सेम वही है. तो 600 मार्क्स यानी ऑलमोस्ट, अगर आप पिछला मैथमेटिकली भी देखें तो वो एक कैलकुलेटिव वाला आता ही नहीं है, क्योंकि 600 से ज़्यादा मार्क्स लीक हो चुके हैं. वही पढ़ेंगे वही आएंगे. गरीब का बच्चा क्या करेगा? जो कि प्राइवेट कोचिंग नहीं लिया वो क्या करेंगे? क्या ये इतना कॉम्प्रोमाइज़ हो चुके हैं कि एजुकेशन को भी भेज दिए हैं? एजुकेशन भी बिक चुका है.
अब क्या एक गरीब का बच्चा एक सपना भी नहीं देख सकता? मेरी यही मांग है कि कितने बार हम कॉम्प्रोमाइज़ हो जाएंगे कि एक बार लीक हुआ है पेपर, पिछली बार लीक हुआ है, जैसे कि 2 बार लीक हो चुका है। ये जो इनका शिक्षा मंत्री जो है प्रधान साहब, वो क्या करते हैं? ये जो बीजेपी का, अगर आप मैं कह दूँ एक उदाहरण के नाम पे, जो बिहार का एजुकेशन मिनिस्टर है वो कहता है कि विमेन के लिए एजुकेशन ज़रूरी नहीं है, और वहाँ किसको हेल्थ मिनिस्टर बना दिया गया है। क्या ये सब देख के, उनकी योग्यता देख के उन्हें मिनिस्टर बनाते हैं, या सिर्फ मिनिस्टर का बेटा है ये, वो भी बीजेपी मिनिस्टर का तो मिनिस्ट्री दे देते हैं, और वो मिनिस्ट्री लेके करेगा क्या? जिसको एजुकेशन का 8वीं पास नहीं है वो एजुकेशन मंत्री बन के करेगा क्या? मेरी यही मांग है, ज़्यादा से ज़्यादा एजुकेशन के लिए ध्यान रखना। ये एनटीए जैसी संस्था पे बड़ा प्रश्न उठता है, इससे रोक लगानी चाहिए, जहाँ से फिल्टर होके एजुकेशन की जब बात आती है तो सबको एक माध्यम और एक बराबर का अंक आना चाहिए, बिकॉज एजुकेशन शुड बी ऑन द फेयर बेसिस, इट इज़ नाट ऑन द फेयर बेसिಸ್ ನಾವು ಏನು ಹೇಳೋದು, ಎಲ್ಲ ಪ್ರಜೆಗಳಿಗೂ ಗೊತ್ತಿದೆ. ಇವಾಗ ಯೂತ್ ಕಾಂಗ್ರೆಸ್ ಇರ್ಬೋದು, ಇವಾಗ ನಾವು ಏನಕ್ಕೆ ಹೊರಗಡೆ ಬಂದಿದ್ದೀರಂದರೆ ಯೂತಿಗೆ ಒಂದು ನ್ಯಾಯ ಸಿಗಬೇಕು ಅಂತ. ಎಜುಕೇಷನ್ ಇವಾಗ ಎಷ್ಟು ಮಟ್ಟದಲ್ಲಿ ನಮ್ಮದ್ರಲ್ಲಿ ತುಂಬ ಕೆಳಗಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ನೀವು ಈ ಥರ ಕ್ವಶನ್ ಪೇಪರ್ನ ಲೀಕ್ ಔಟ್ ಮಾಡಿ ತುಂಬ ಬಡವರು, ಕಡು ಬಡವರೆಲ್ಲ ಮಕ್ಕಳಿಗೆ ತುಂಬ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ, ಅವರಿಗೆ ಮೋಸ ಆಗ್ತಾ ಇದೆ. ದುಡ್ಡು ಕಾಸು ಕೊಡೋರಿಗೆಲ್ಲರಿಗೂ ಯಾರಿಗೂ ಮೋಸ ಆಗಲ್ಲ. ಯೂತ್ ತುಂಬ ಪ್ರಾಮಾಣಿಕವಾಗಿ ಓದ್ತಿರ್ತಾರಲ್ಲ ಮಕ್ಕಳಿಗೆ, ಅವ್ರಿಗೆ ಮೋಸ ಆಗ್ತಿದೆ. ಅವರಿಗೆ ಮತ್ತು ನಮಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಬೇಕಲ್ವ. ಮೇಲೆ ಸೆಂಟ್ರಲಲ್ಲಿ ಕೂತಿರೋರು ಎಲ್ಲ ದುಡ್ಡು ಚೆಲ್ಕೊಂಡು ಈ ಥರ ಆಟ ಆಡಬೇಕಾದಾಗ ಮಕ್ಕಳಿಗೆ ಜೀವನ ಹೆಂಗಿರುತ್ತೆ, ಮಕ್ಕಳು ಭವಿಷ್ಯ ಯಾರು ರೂಪಿಸ್ತಾರೆ? ಇದರಲ್ಲಿ ನಾವು ಇದಕ್ಕೆ ಅವರಿಗೆ ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ಇಲ್ಲಿ ತನಕ ಮುಗಿಯಲ್ಲ, ಇನ್ನು ಮುಂದುವರಿತಾನೆ ಇರುತ್ತೆ. ಈ ಥರ ಪೇಪರ್ ಲೀಕ್ ಮಾಡೋದು ಒಳ್ಳೆಯದಲ್ಲ. ನೆಕ್ಸ್ಟು ನಮಗೆ ಡೂಪ್ಲಿಕೇಟ್ ಡಾಕ್ಟರ್ಸ್ ಬೇಡ. ಸೊ ವಿ ವಾಂಟ್ ಜೆನ್ಯೂನ್. ಮಕ್ಕಳು ತುಂಬ ಕಷ್ಟಪಟ್ಟು ಓದ್ತಾ ಇರ್ತಾರೆ, ನಾವು ಅವರಿಗೆ ಪ್ರಾಮಾಣಿಕತೆ ಕೊಡಬೇಕು. ಸೊ ದಯವಿಟ್ಟು ಎಲ್ಲರೂ ಬಂದು ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೇನೆ. ಇವತ್ತು ಏನು ನೀಟ್ ಎಕ್ಸಾಮ್ ಲೀಕ್ ಆಗಿದೆ, ಇದನ್ನು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ್ರವರ ನಿರ್ದೇಶನದ ಮೇರೆಗೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನು ಇವತ್ತಿನ ದಿನ 22,79,000 ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು, ಏನು ಇವತ್ತು 4 ರಾಜ್ಯದಲ್ಲಿ ಪೇಪರ್ ಲೀಕ್ ಆಗಿದೆ. ಮಹಾರಾಷ್ಟ್ರ, ಹರಿಯಾಣ, ಬಿಹಾರ್ ಮತ್ತು ರಾಜಸ್ಥಾನ್. ಈ 4 ರಾಜ್ಯದಲ್ಲೂ ಕೂಡ BJP ಸರ್ಕಾರ ಇರ್ತಕ್ಕಂಥದ್ದು. 2 ರಾಜ್ಯದಲ್ಲಿ NDA ಮೈತ್ರಿ ಸರ್ಕಾರ ಇದೆ, 2 ರಾಜ್ಯದಲ್ಲಿ ಇಂಡಿವಿಜುವಲ್ ಇದೆ. ಹಾಗಾಗಿ ಏನು ಮಾಡ್ತಾ ಇದೆ, ಇದರಿಂದ ಏನು ನಮ್ಮ ಮೋದಿ ಸಾಹೇಬರು ಇಂಡೋ ಮತ್ತು ಅಮೇರಿಕಾ ಡೀಲ್ ಮಾಡಿದ್ರು, ಹಾಗೆ ಇವತ್ತಿನ ದಿವಸ ನಮ್ಮ ದೇಶದ ಒಳಗಡೆ ಡೀಲ್ ಮಾಡೋಕ್ಕೆ ಹೊರಟಿದ್ದಾರೆ. ಅಮಿತ್ ಶಾ ಅವ್ರನ್ನ ಇಟ್ಕೊಂಡು BJP ಸರ್ಕಾರ ಹತ್ರ ಡೀಲ್ ಮಾಡ್ತಾ ಇದ್ದಾರೆ. ಈ ಡೀಲನ್ನು ವಿರೋಧ ಮಾಡ್ತಾ ಇದ್ದೀವಿ. ನೋಡಿ, ಅವ್ರು ಮಾಡ್ತಕ್ಕಂಥದ್ದು ಇವತ್ತೇನು ರದ್ದು ಮಾಡಿದ್ದಾರೆ, ಮತ್ತೆ ಎಕ್ಸಾಮ್ ಮಾಡ್ತಾರೆ, ಆದರೆ ಅವರ ಜೀವನದ ಜೊತೆ ಆಟ ಆಡ್ತಾರಲ್ಲ, ಇದು ಒಳ್ಳೇದಲ್ಲ ಮೋದಿ ಸಾಹೇಬ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ಮೋದಿ ಸಾಹೇಬರು ಏನಂತ ಕೊಟ್ಟರು, ಚಿನ್ನವನ್ನು ಖರೀದಿ ಮಾಡಬಾರ್ದು, ಪೆಟ್ರೋಲ್ ಡೀಸೆಲನ್ನು ಬಳಕೆ ಕಮ್ಮಿ ಮಾಡಿ, ರೈತರುಗಳು ರಸಗೊಬ್ಬರ ಮಾಡಬಾರ್ದು, ಮನೇಲಿ ಲೇಡೀಸು ಅಡುಗೆ ಎಣ್ಣೆನ ಕಡಿಮೆ ಬಳಸಬೇಕು. ಅಲ್ಲ, ನನಗಿದೊಂದು ಅರ್ಥ ಆಗ್ತಾ ಇಲ್ಲ. ನೋಡಿ, ವೈಜ್ಞಾನಿಕತೆಯಡೆಗೆ ದೇಶನ ಮುಂದುವರಿಬೇಕಾಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶನ ಅವೈಜ್ಞಾನಿಕತೆಯಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಮೋದಿ ಸಾಹೇಬರು. ನೋಡಿ, ನಮ್ಮ ದೇಶದಲ್ಲೂ ಏನಿವತ್ತು ಗ್ಯಾಸ್ ನಿಕ್ಷೇಪಗಳಿದ್ದಾವೆ, ನಮ್ಮ ದೇಶದಲ್ಲೂ ಇದೆ, ಆದರೆ ಅದರಿಂದ ಪೂರೈಕೆ ಆಗ್ತಾ ಇರೋದು 50% ಜನಕ್ಕೆ ಮಾತ್ರ. ಯಾಕಷ್ಟು ಜನಕ್ಕೆ ಪೂರೈಕೆ ಆಗ್ತಾ ಇದೆ ಅಂದರೆ ಅಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಅವರು ಅಲ್ಲಿ ಹೂಡಿಕೆ ಮಾಡ್ತಾ ಇಲ್ಲ, ಯಾವುದೋ ಒಂದು ಸ್ಟ್ಯಾಚ್ಯೂ ಮಾಡಲಿಕ್ಕೆ ಹೂಡಿಕೆ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಮಂದಿರ ಕಟ್ಟಲಿಕ್ಕೆ ಹೂಡಿಕೆ ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ದೇಶದ ಜನತೆ ಸೂಕ್ಷ್ಮವಾಗಿ ಗಮನಿಸಬೇಕು. ನಮ್ಮ ದೇಶವನ್ನು ವೈಜ್ಞಾನಿಕವಾಗಿ ಮುಂದೆ ಯಾವುದೇ ಕಾರಣಕ್ಕೂ ತಗೊಂಡೋಗಲ್ಲ ನರೇಂದ್ರ ಮೋದಿ ಸಾಹೇಬರು. ಇವತ್ತು ನೋಡಿ, ಓಡಾಡಬೇಡಿ ಅಂತಾರೆ. ನೋಡಿ, ಎಲ್ಲ ದೇಶಗಳು EV ಕಾರನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು EV ಕಾರಲ್ಲಿ ಅತಿ ಹೆಚ್ಚು ಟಾಪ್ 10 EV ಕಾರ್ ಅಂತ ಹುಡುಕಿದ್ರೆ ಇವತ್ತು ಚೀನಾ ಬರುತ್ತೆ. BYD ಅಂತ ಬರುತ್ತೆ, ಅದು ಟಾಪ್ 1 ಕಾರು. ಅದ್ರ ಕೊಡುಗೆ ಚೀನಾ ಇದೆ. ಸೆಕೆಂಡ್ ಅಂತ ಬಂದರೆ ಟೆಸ್ಲಾ, ಅಮೇರಿಕಾ ಅಂತ ಬರುತ್ತೆ. 3rd, 4th, 5th ಜರ್ಮನಿ. ಜಾಸ್ತಿ ಅತಿ ಹೆಚ್ಚು ಬರ್ತಕ್ಕಂಥದ್ದು ಚೀನಾದ ಬರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ. ಅದಕ್ಕೆ ಒತ್ತು ಕೊಡ್ಬೋದಲ್ಲ, EV ಕಾರ್ಗಳಿಗೆ ಒತ್ತು ಕೊಡಿ ನೀವು.
ಇ ವಿ ಕಾರುಗಳಿಗೆ ಒತ್ತು ಕೊಡೋದ್ರಿಂದ ಡೀಸೆಲ್ ಪೆಟ್ರೋಲ್ ಕಡಿಮೆ ಆಗುತ್ತೆ. ಆಗ ನಮ್ಮ ಇಲ್ಲಿ ಏನು ನಮ್ಮ ಇವತ್ತು ಡೆವಲಪ್ಮೆಂಟ್ ಇದೆ ಅದು ಜಾಸ್ತಿ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಧರ್ಮವನ್ನು ಹಿಡ್ಕೊಳೋದು ಬಿಟ್ಟು R&Dಯನ್ನು ಇಟ್ಕೊಳ್ಳಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಇಟ್ಕೊಂಡು ನಮ್ಮ ದೇಶವನ್ನು ಮುಂದೆ ತಗೊಂಡು ಹೋಗಬೇಕು. ಇಲ್ಲ ನಿಮ್ಮ ಕೈಲಿ ಆಗೋದಿಲ್ಲ ಅಂದರೆ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ನಡೆಸ್ತಾರೆ. ನೀವು ದಯವಿಟ್ಟು ಸಾಕು, ನೀವು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ.